ಮೀರಿದೆ ಕೊರೋನಾ ಅಟ್ಟಹಾಸ. ಶಾಲಾ ಕಾಲೇಜುಗಳಿಗೆ ಹೊಸ ರೂಲ್ಸ್ ಅನ್ನು ಜಾರಿಗೆ ಮಾಡಲಾಗಿದೆ. ಪ್ರತ್ಯೇಕ ಮಾರ್ಗಸೂಚಿಯನ್ನು ಹೊರಡಿಸಿರೋದು ಸರ್ಕಾರ. ಕೊರೋನಾ ಕೇಸಸ್ಗಳು ಈಗ ನಿಧಾನಗತಿಯಲ್ಲಿನೇ ಹೆಚ್ಚಳ ಆಗ್ತಾ ಇರೋದು. ಹಾಗಾಗಿ ಮತ್ತಷ್ಟು ಅಲರ್ಟ್ ಆಗಿರೋದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ. ಶಾಲಾ ಕಾಲೇಜುಗಳಿಗೆ ಹೊಸ ರೂಲ್ಸ್ಗಳನ್ನು ಈಗ ಜಾರಿ ಮಾಡಲಾಗಿದೆ. ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯವಾಗಿರಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಇನ್ನು ಕೆಮ್ಮು, ನೆಗಡಿ, ಜ್ವರ ಇದ್ದವರಿಗೆ ಕಡ್ಡಾಯವಾಗಿ ರಜೆ ಕೊಡಬೇಕು ಅಂತ ಶಾಲಾ ಕಾಲೇಜುಗಳಿಗೆ ರೂಲ್ಸ್ಗಳನ್ನು ತರಲಾಗಿದೆ. ಇನ್ನು ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿಕೊಂಡ್ರೆ ಮಾತ್ರ ಅವರಿಗೆ ಪ್ರವೇಶ, ಅಥವಾ ಧರಿಸ್ಕೊಂಡ್ರೇನೆ ಉತ್ತಮ ಅಂತ. ಯಾಕೆಂದರೆ ಒಬ್ರಿಗೆ ಶೀತ, ಜ್ವರ, ಕೆಮ್ಮು, ಗಂಟಲು ನೋವು ಇತ್ತು ಅಂದರೆ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಕೊರೋನಾ ಅಂತಲೇ ಅಲ್ಲ, ಮಾಮೂಲಿಯಾಗಿ ಬರುವಂಥ ಶೀತ ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮಾಸ್ಕ್ ಹಾಕ್ಕೊಂಡ್ರೆ ಉತ್ತಮ ಅಂತ ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಈ ಸೂಚನೆಯನ್ನು ಕೊಡಲಾಗಿದೆ. ಒಂದು ವೇಳೆ ಮಕ್ಕಳಿಗೇನಾದರೂ ಶೀತ ಆಯಿತು, ಜ್ವರ ಆಯಿತು, ಅವರು ಕೆಮ್ತಾ ಇದ್ರು ಅಂದರೆ ಕಡ್ಡಾಯವಾಗಿ ಅವರಿಗೆ ರಜೆ ಕೊಡಿ. ಅವರು ಸಂಪೂರ್ಣವಾಗಿ ಹುಷಾರಾಗೋವರೆಗೂ ಶಾಲೆಗೆ ಬರೋದಕ್ಕೆ ಅಂತ ಅವರಿಗೆ ಅಲ್ಲಿವರೆಗೂ ರಜೆ ಇರಲಿ. ಅವ್ರು ಬಂದರು ಅಂದರೆ ಅಕ್ಕಪಕ್ಕದ ಅವ್ರ ಪಕ್ಕದಲ್ಲಿ ಕೂರುವಂಥ ಮಕ್ಕಳಿಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇದು ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ರವಾನೆ ಆಗಿರುವಂಥ ಸಂದೇಶ. ಶಾಲಾ ಕಾಲೇಜುಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಇದೇ ಒಂದು ಸೂಚನೆ ಇರುತ್ತೆ. ಕಾರಣ, ನೀವು ಹೊರಗಡೆ ಹೋಗ್ತೀರಾ, ಜನನಿಬಿಡ ಪ್ರದೇಶಗಳಲ್ಲಿ ಇರ್ತೀರಾ, ಮಾರುಕಟ್ಟೆಗೆ ಹೋಗ್ತೀರಾ, ಅಥವಾ ಬಸ್ ಹತ್ತುತ್ತೀರಾ, ಮೆಟ್ರೋ ಹತ್ತುತ್ತೀರಾ ಅಂದ್ಕೊಳ್ಳಿ, ಮಾಸ್ಕನ್ನು ಹಾಕ್ಕೊಂಡ್ರೆ ಒಳಿತು ಅಂತ. ಇದು ಕೊರೋನಾ ಬಂದಿದೆ ಅಂತ ಜನರಿಗೆ ಹೆದರಿಸುವಂಥದ್ದಲ್ಲ, ಭಯ ಬೀಳಿಸುವಂಥ ಸುದ್ದಿ ಅಲ್ಲ. ಬದಲಿಗೆ ಕೊರೋನಾ ಬಂದು ಲಾಕ್ಡೌನ್ ಆಗಿ ಮನೇಲೇ ಲಾಕ್ ಆಗೋದ್ರ ಬದಲು ಮೊದಲೇ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅಂತ. ಕಾಯಿಲೆ ಬಂದ ನಂತರ ನಾವು ಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೂ ಮುಂಚೆ ಪ್ರಿಕಾಷನ್ಸ್ ಒಳ್ಳೇದಲ್ವಾ? ಕಾಯಿಲೆ ಬರದೇ ಇರೋ ರೀತಿಯಾಗಿ, ಸೋಂಕು ತಗಲ್ದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಸೂಚನೆ ಕೊಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಶಾಲಾ ಕಾಲೇಜುಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದರೆ ಮಳೆಗಾಲ ಆರಂಭ ಆಗ್ತಾ ಇದೆ. ಈಗಾಗಲೇ ಪೂರ್ವ ಮುಂಗಾರಿನಿಂದ ಎಷ್ಟೆಲ್ಲ ಅವಾಂತರಗಳಾಗಿದ್ದಾವೆ. ಮಳೆಗಾಲ ಆರಂಭ ಆಯಿತು ಅಂದರೆ ಈ ವೈರಾಣು ಜೀವಿಸೋದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಸಿಗುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಬಿಸಿಲಿತ್ತು ಅಂದರೆ ಈ ವೈರಾಣು ಸತ್ತೋಗ್ಬಿಡುತ್ತೆ. ಅದೇ ಈ ರೀತಿಯಾಗಿ ಶೀತಲ ವಾತಾವರಣ ಇತ್ತು, ಮಳೆ ವಾತಾವರಣ ಇತ್ತು ಅಂದರೆ ಅದು ನಮ್ಮ ಜೀವಕೋಶಗಳ ಜೊತೆಗೆ ಸೇರಿಕೊಂಡು ಮತ್ತಷ್ಟು ಆ್ಯಕ್ಟಿವ್ ಆಗುತ್ತೆ, ಅದು ಮತ್ತಷ್ಟು ಸದೃಢ ಆಗುತ್ತೆ. ಅದರಿಂದಾಗಿ ನಮಗೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಶ್ವಾಸಕೋಶ ಇರ್ಬೋದು, ಅದೇ ರೀತಿಯಾಗಿ ಬ್ರೈನ್ವರೆಗೂ ಕೂಡ ಅದು ತಿಂದು ಹಾಕುತ್ತೆ. ಆ ರೀತಿ ಅದು ಜೀವಂತವಾಗಿ ಇರಬಾರ್ದು ಅಂತ ಅಂದರೆ, ಅದು ನಮಗೆ ತಗಲ್ಬಾರ್ದು ಅಂತ ಅಂದರೆ ಮಾಸ್ಕ್ ಹಾಕ್ಕೊಳ್ಬೇಕು ವಿದ್ಯಾರ್ಥಿಗಳು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಈ ಸೂಚನೆಗಳನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೋವಿಡ್ ಹೆಮ್ಮಾರಿ ಹೆಚ್ಚಾಗ್ತಾ ಇದೆ, ಅದು ಹೆಮ್ಮಾರಿ ಅಟ್ಟಹಾಸ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇವತ್ತು ಕೂಡ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. 80 ಪ್ರಕರಣಗಳೀಗ ಸಕ್ರಿಯವಾಗಿದೆ ಅನ್ನುವಂತಹ ರಿಪೋರ್ಟಿಗೆ ಆರೋಗ್ಯ ಇಲಾಖೆಯಿಂದ ಬರ್ತಾ ಇದೆ. ಅಂದಹಾಗೆ ಈಗ ಬೆಂಗಳೂರಿನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರತ್ಯೇಕ ವಾರ್ಡ್ಗಳ ಒಂದು ಸ್ಥಾಪನೆ ಕೂಡ ಆಗ್ತಾ ಇರುವಂಥದ್ದು. ನಾವೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದೀವಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ನ ಸ್ಪೆಷಲ್ ವಾರ್ಡ್ಗಳು ಕೂಡ ಈಗ ತೆರೆಯಲಾಗಿದೆ. ಇಲ್ಲಿ ಜನರಲ್ ವಾರ್ಡ್, ಇಲ್ಲಿ 20 ಬೆಡ್ಗಳ ವಾರ್ಡ್ಗಳಿರ್ತವೆ. ಹಾಗೇನೆ ಪುರುಷರಿಗೆ, ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ವಾರ್ಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಸಕ್ರಿಯವಾಗಿ ಈಗ ಸಾರಿ ಪ್ರಕರಣಗಳು ಹಾಗೂ ILE ಪ್ರಕರಣಗಳೇನಿದೆ ಅಂತಂದರೆ, ಸಾರಿ ಪ್ರಕರಣಗಳು ಅಂತಂದರೆ ಉಸಿರಾಟ ತೊಂದರೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಿಗಳೇನಿರ್ತಾರೆ ಅವರಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆಯಾಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಒಂದು ಕ್ವಾರಂಟೈನ್ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ನಾವಿಲ್ಲಿ ವಾರ್ಡ್ನಲ್ಲಿ ಮಾಡಿರುವಂಥದ್ದು. ಇಲ್ಲೂ ಕೂಡ ನಾವು ನೋಡ್ಬೋದು, ಇದು ಪುರುಷರ ಬೆಡ್ ಆಗಿರುತ್ತೆ, ಪುರುಷರ ವಾರ್ಡ್ ಆಗಿರುತ್ತೆ. ಇಲ್ಲೂ ಕೂಡ ವೆಂಟಿಲೇಟರ್ ಹಾಗೂ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಸಹಜವಾಗಿ ಈಗ ಎಲ್ಲ ಒಂದು ರೀತಿಯಲ್ಲಿ ಕೋವಿಡ್ ಕೇಸಸ್ಗಳು ಸಾಕಷ್ಟು ಸಕ್ರಿಯವಾಗ್ತಾ ಇದೆ. ಪಾಸಿಟಿವಿಟಿ ರೇಟ್ ಈಗ ಮೊನ್ನೆ ಇದ್ದಂಥದ್ದು 8%, 9% ಇದ್ದರೆ ಇವತ್ತು 13-19% ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಒಂದು ಎಚ್ಚೆತ್ತುಕೊಂಡಿರುವಂಥದ್ದು. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ, ನಿಮಾನ್ಸ್ ಹಾಗೆಯೇ ಬೋರಿಂಗ್ ಆಸ್ಪತ್ರೆಯಲ್ಲೂ ಕೂಡ ವಿಶೇಷ ವಾರ್ಡ್ಗಳನ್ನು ತೆರೆದಿರುವಂಥದ್ದು. ಅದ್ರ ಜೊತೆಗೆ
ಇಲ್ಲಿ 10 ಬೆಡ್ಗಳಿರುವಂತಹ ICU ವಾರ್ಡ್ಗಳನ್ನು ಕೂಡ ಈಗ ತೆರೆಯಲಾಗಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಕಾರಣ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇನ್ನು ವಿಕ್ಟೋರಿಯಾದ RM ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವ್ಯಾವ ರೀತಿ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇರುವಂಥದ್ದು ಸರ್? ಮೊದಲನೇದಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಸಚಿವರು ಮತ್ತು ಡಾಕ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬರು ಮಾನ್ಯ ಆರೋಗ್ಯ ಸಚಿವರು ಅವರೆಲ್ಲ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಮಾಡಿ ಸಿದ್ಧತೆ ಮಾಡ್ಕೊಳ್ಳೋಕ್ಕೋಸ್ಕರ ಸೂಚನೆಯನ್ನು ಕೊಟ್ಟಿರೋ ಮೇರೆಗೆ ನಾವು ಈ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಕೊರೋನಾ ಬಗ್ಗೆ ಈಗ ಸದ್ಯಕ್ಕಂತೂ ಜನ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮೊದಲನೇ ಸಂದೇಶವನ್ನು ನೀವು ಮಾಧ್ಯಮ ಮಿತ್ರರು ಕೊಡಬೇಕಾಗಿ ನಾನು ಕೋರ್ತೀನಿ ಪರ್ಸನಲಿ. ಸರ್, ಇಲ್ಲಿ ಏನೇನು ಈಗ ICU ವಾರ್ಡ್ ಮಾಡಿದ್ದೀರಿ, ಸ್ಪೆಷಲ್ ವಾರ್ಡ್ಗಳು ಮಾಡಿದ್ದೀರಿ, ಹಾಗೇನೆ ಮಹಿಳೆಯರಿಗೆ ಪುರುಷರಿಗೆ ಸಪ್ರೇಟ್ ವಾರ್ಡ್ಗಳು ಮಾಡಿದ್ದೀರಿ, ಎಷ್ಟೆಷ್ಟು ಬೆಡ್ಗಳು ಇರ್ತವೆ, ಏನೇನು ಫೆಸಿಲಿಟಿಗಳಿದೆ? 20 ಈಗ ಸದ್ಯಕ್ಕೆ ನೀವು ನೋಡ್ಬೋದು, 20 ಪುರುಷರ ವಾರ್ಡು, 20 ಫಿಮೇಲ್ ವಾರ್ಡು, ಒಂದು 10 ICU ಬೆಡ್ಗಳನ್ನು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ನೀವು ನೋಡ್ಬೋದು, ಯಾವುದೂ ಪೇಷಂಟ್ ಅಡ್ಮಿಟು ಆಗಿಲ್ಲ, ಯಾವುದೂ ಪೇಷಂಟು ಬಂದಿಲ್ಲ, ಆತಂಕ ಪಡೋ ನೆಸಿಟಿನೇ ಇಲ್ಲ. ಎಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಆಗಿದೆ. ಈಗ ಸದ್ಯಕ್ಕಂತೂ ಇವತ್ತಿಂದ ಕೋವಿಡ್ ಟೆಸ್ಟಿಂಗ್ ಮಾಡಿದ್ದೀವಿ, ಶುರು ಮಾಡಿದ್ದೀವಿ. ಅದು ಅಟ್ ರಿಸ್ಕ್ ಪಾಪ್ಯುಲೇಷನ್ ಯಾರು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಇಲ್ಲ ಮಕ್ಕಳಿರ್ಬೋದು, ಇಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಇಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಅವರಲ್ಲಿ ಕೋವಿಡ್ ಬಂದರೆ ಸ್ವಲ್ಪ ಹೆಚ್ಚಿನ ಆತಂಕ ಇರೋದರಿಂದ ಮುಂಜಾಗ್ರತಾ ಕ್ರಮವಾಗಿ ಅವರಲ್ಲಿ ನಾವು ಟೆಸ್ಟಿಂಗ್ ಶುರು ಮಾಡ್ತಾ ಇದ್ದೀವಿ. ಅಂತಂದ್ರೆ ಬೆಂಗಳೂರಿನಲ್ಲಿ COVID-19 ಪ್ರಕರಣಗಳು ಸಕ್ರಿಯವಾಗ್ತಾ ಇದೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಹಿನ್ನೆಲೆ